ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ತುಂಬ ದಿನದ ನಂತರ 2 ತಿಂಗಳ ನಂತರ ನಾನು ಇವತ್ತು ವಿಡಿಯೋ ಹಾಕ್ತಾ ಇದ್ದೀನಿ. ಇಷ್ಟು ದಿನ ನಿಮ್ಮೆಲ್ಲರಿಗೂ ತುಂಬ ಮಿಸ್ ಮಾಡ್ಕೊಂಡೆ ನಾನು. ನೀವು ಕೂಡ ನನ್ನನ್ನು ಮಿಸ್ ಮಾಡ್ಕೊಂಡ್ರಿ ಅನ್ಕೋತೀನಿ. ಯಾಕಂದ್ರೆ 2 ತಿಂಗಳಾಯಿತು ನಾನು ಅಂಬಿಕಾ ಡಿ ಫ್ಯಾಷನ್ ಚಾನಲ್ ಒಳಗೆ ವಿಡಿಯೋ ಹಾಕಿಲ್ಲ. ಯಾಕಂತ ಎಲ್ಲರಿಗೂ ಗೊತ್ತೇ ಅದ, ನನಗೆ ಹೆಲ್ತ್ ಇಶ್ಯೂ ಆಗಿತ್ತು. ಹೀಗಾಗಿ ನಾನು ಯಾವುದೇ ಥರ ಸ್ಟಿಚಿಂಗ ಮತ್ತು ಆಫ್ಲೈನ್ ಕ್ಲಾಸ್ ಆನ್ಲೈನ್ ಕ್ಲಾಸ್ ಯಾವುದೇ ಥರ ಮಾಡಿದ್ದಿಲ್ಲ. 2 ತಿಂಗಳು ಕಂಪ್ಲೀಟ್ ರೆಸ್ಟ್ ತೊಗೊಂಡಿನಿ. ನೋಡ್ಬೋದು ನೀವು. ಮತ್ತೆ ಸಿಕ್ಕಾಪಟ್ಟೆ ದಪ್ಪ ಆಗಿಬಿಟ್ಟಿದ್ದೀನಿ ರೆಸ್ಟ್ ಮಾಡಿ. ಬರೀ ಊಟ ಮಾಡೋದು, ಮಲ್ಕೊಳ್ಳೋದು, ಗುಳಿಗೆ ತೊಗೊಳ್ಳೋದು, ಆಮೇಲೆ ಅವ್ರೇನು ಟ್ಯಾಬ್ಲೆಟ್ಸ್ ತೊಗೋತಿಲ್ಲ. ಅವು ಟ್ಯಾಬ್ಲೆಟ್ಸು ಕೂಡ ಮೈ ಬರ್ತೈತೆ ಅಂತಾರೆ. ಹಂಗಾಗಿ ನೋಡ್ರಿ ದಪ್ಪ ಆಗಿಬಿಟ್ಟಿನಿ. ಅದಕ್ಕೆ ಇನ್ನು ಒಂದು ಸ್ವಲ್ಪ ಜಾಸ್ತಿ ಕೆಲಸ ಮಾಡಿ ಮೈ ಕರಗಿಸ್ಕೋಬೇಕು. ಮತ್ತು ಇನ್ನೊಂದು ಏನಂದ್ರೆ, ನಿಮ್ಗೆಲ್ಲರಿಗೂ ಏನು ಖುಷಿ ವಿಚಾರ ಅಂದ್ರೆ, ನನ್ನ ಕ್ಲಾಸಸ್ಗಳೆಲ್ಲ ನಾನು ಅರ್ಧಕ್ಕೆ ನಿಂದ್ರಿಸಿದ್ನೆಲ್ಲ ಯೂಟ್ಯೂಬ್ ವೀಡಿಯೋಸ್ಗಳು ಟೇಲರಿಂಗ್ ಬಗ್ಗೆ. ನಾನು ಕಟ್ಟಿಂಗ್ ಆಯಿತು, ಸ್ಟಿಚಿಂಗ್ ಆಯಿತು, ಇಂಪಾರ್ಟೆಂಟ್ ಟಿಪ್ಸ್ ಆಯಿತು, ಮೋಟಿವೇಶ್ನಲ್ ವೀಡಿಯೋಸ್ಗಳಾಯಿತು, ಎಲ್ಲನೂ ಪ್ರತಿಯೊಂದನ್ನು ನಾನು ಇನ್ನು ಮುಂದೆ ಅಂಬಿಕಾ ಡಿ ಫ್ಯಾಷನ್ ಚಾನಲ್ ಒಳಗೆ ಅಪ್ಲೋಡ್ ಮಾಡೋಕೆ ಇಷ್ಟಪಡ್ತೀನಿ. ಅಂದರೆ ತುಂಬ ಖುಷಿಯಿಂದ ಹೇಳೋಕೆ ಇಷ್ಟಪಡತ್ತೀನಿ. ಇನ್ನು ಮುಂದೆ ವೀಡಿಯೋಸ್ಗಳು ಹಾಕ್ತೀನಿ ಅಂತ. ಯಾಕಂದ್ರೆ ನೋಡ್ಬೋದು ನೀವು, ನಾನು ವಾಟ್ಸಪ್ ಸ್ಟೇಟಸ್ ಒಳಗೆ ಅದೆಲ್ಲ ಹಾಕಿದ್ದೆ. ನನ್ನ ಅವಸ್ಥೆ ಹೆಂಗಾಗಿತ್ತು ಅಂತೇಳಿ ಯೂಟ್ಯೂಬ್ಗೆ ಹಾಕಿದ್ದಿಲ್ಲ. ಯಾಕಂದರೆ ತುಂಬ ಜನ ನನ್ನ ಮ್ಯಾಪ್ ಪ್ರೀತಿ ಇದ್ದೀರಿ. ಆ ಥರ ಏನರ ನನ್ನ ಅವತಾರ ನಾನು ಯೂಟ್ಯೂಬ್ ಒಳಗೆ ಹಾಕಿದ್ರೆ ತುಂಬ ಜನ ಗಾಬರಿ ಆಗ್ತೀರಿ. ಆಮೇಲೆ ನಾ ಏನೂ ಆ ಥರ ಹಾಕ್ಲಾರ್ದೇನೆ ಎಷ್ಟು ಜನ ಕಮೆಂಟ್ ಹಾಕಿರಿ ಯಾಕೆ ವಿಡಿಯೋ ಹಾಕಿಲ್ಲ ಅಂತೇಳಿ. ಮತ್ತು ವಾಟ್ಸಪ್ಪಿಗಂತೂ ಅಷ್ಟು ಜನ ಕೇಳಿರಿ, ನೀವು ಯಾಕೆ ವಿಡಿಯೋ ಹಾಕ್ತಾಯಿಲ್ಲ, ನಿಮ್ಗೆ ಏನಾಗ್ಯದ ಹೇಳ್ರಿ, ಆರಾಮಲ್ಲೋ ಏನೋ, ಮತ್ತು ಆರಾಮ ಆಗೈತೋ ಇಲ್ಲ, ಈಗ ವಿಡಿಯೋ ಯಾವಾಗ ಹಾಕ್ತೀರಿ, ಈ ರೀತಿ ಸುಮಾರು ಕ್ವಶನ್ಸ್ಗಳು ತುಂಬ ಜನ ಕೇಳ್ಯಾರ. ಮತ್ತು ಇನ್ನೊಂದು ಏನಂದ್ರೆ, ಆಯಿತು ನೀವು ರೆಸ್ಟ್ ಮಾಡಿರಿ, ಕಂಪ್ಲೀಟ್ ನಿಮ್ಗೆ ಆರಾಮಾಗಿಂದೇ ವೀಡಿಯೋಸ್ಗಳು ಹಾಕಿರಿ, ಯಾವಾಗೇ ನಾವು ನೋಡ್ತೀವಿ, ಅಲ್ಲಿ ತನಕ ವೇಟ್ ಮಾಡ್ತೀವಿ ಅಂತ ಈ ರೀತಿ ತುಂಬ ಜನ ಕೇಳಿರಿ. ಇಷ್ಟು ದಿವಸ ನಾನು ಒಟ್ಟು ಯಾರ ಜೊತೆ ಮಾತಿಲ್ಲ. ನಾನು ಅಷ್ಟಕ್ಕೆ ನಾನೇ ಇರೋದು, ಬರೀ ಟ್ಯಾಬ್ಲೆಟ್ ತೊಗೊಳೋದು, ಜಾಸ್ತಿ ಮಾತಿಲ್ಲ. ಏನಂದ್ರೆ ಜಾಸ್ತಿ ಮಾತಾಡಿದ್ರು ಕೂಡ ನನಗೆ ಹೊಟ್ಟೆ ಬ್ಯಾನ್ ಹಾಕಿತ್ತು. ಅದು ಸ್ಮಾಲ್ ಸಿಸ್ಟ್ ಆಗಿತ್ತು ಅಂತ ಹೇಳಿದ್ರು. ಆ ಸಿಸ್ಟ್ ಗುಳಿಗೆ ಮೇಲೆ ಕರಗ್ತದಂತ ಹೇಳಿದ್ರು. ಈಗ ನನಗೇನು ಅದ್ರ ಭಯ ಇಲ್ಲ, ಎಲ್ಲ ಆರಾಮಾಗಿನಿ, ನಾನು ಕಂಪ್ಲೀಟ್ ಆರಾಮಾಗಿನಿ. ಇನ್ನು ಮುಂದೆ ನನ್ನ ಕೆಲಸ ಆಯಿತು ಆಯ್ತಂದರೆ, ಸಿಸ್ಟ್ ಅಂದರೆ ಗರ್ಭಕೋಶ ಕೆಳಗೆ ಒಂದು ಸ್ಮಾಲ್ ಸಿಸ್ಟ್ ಆಗಿತ್ತು ಅಂತ, ಗುಳಿಗೆ ಮೇಲೆ ಕರಗ್ತದೆ ಅಂತ ಹೇಳಿದ್ರು. ಯಾವುದೇ ಥರ ಆಪ್ರೇಷನ್ ಇಲ್ಲ, ಏನೂ ಇಲ್ಲ, ಭಯ ಬೀಳಬೇಡ್ರಿ, ಗುಳಿಗೆ ಮೇಲೆ ಕರಗ್ತದೆ ಅಂತೇಳಿ ದೊಡ್ಡ ಮೇಡಮರೇ ಹೇಳಿದರು. ಹೀಗಾಗಿ ನನಗಿದು 3ನೇ ತಿಂಗಳು ಟ್ರೀಟ್ಮೆಂಟ್ ಇರೋದು. ಈಗೇನಿಲ್ಲ, ನಾನು ಆರಾಮದೀನಿ, ನೀನು ನೋಡ್ಬೋದು ನಾನು ಎಷ್ಟು ಆ್ಯಕ್ಟಿವ್ ಆಗಿದ್ದೀನಿ ಅಂಥೇಳಿ, ಮತ್ತು ಎಷ್ಟು ದಪ್ಪ ಕೂಡ ಆಗಿನ ಅಂತ ನೋಡ್ಬೋದು. ಅದಕ್ಕೆ ಇದು ನೋಡ್ರಿ ಬೋಟ್ ನೆಕ್ ಬ್ಲೌಸ್ ಅದ, ಬೋಟ್ ನೆಕ್ ಬ್ಲೌಸು. ಆಮೇಲೆ ಇದು ಬ್ಲೌಸ ಬರಲಾಗಿತ್ತು ಫ್ರೆಂಡ್ಸ್, ಮತ್ತು ಹೊಲಿಗೆ ಬಿಚ್ಚಿನಿದು, ಹೊಲಿಗೆ ಬಿಚ್ಚಿ ಈಗ ಒಂದು ಸ್ವಲ್ಪ ಲೂಸ್ ಆಗ್ಯದ, ನನಗಿಲ್ಲೊಂದು ಸ್ವಲ್ಪ ಲೂಸ್ ಆಗ್ಯದ. ಆದ್ರೂ ಒಂಚೂರು ಏನೋ ರಿಂಕಲ್ಸ್ ಅದು ಏನೂ ಇಲ್ಲ, ಅಗ್ದಿ ಪರ್ಫೆಕ್ಟ್ ನೀಟ್ ಕೂತದ. ಇದು ಬೋಟ್ ನೆಕ್, ಬ್ಯಾಕ ಫ್ರಂಟ ಕೂಡ ಬೋಟ್ ನೆಕ್. ಇದಕ್ಕೇನದ ಬ್ಯಾಕ್ ಹುಕ್ಕಿಟ್ಟೀನಿ. ಇದು ಬಾಡಿ ಮೆಜರ್ಮೆಂಟ್ ತೊಗೊಂಡೆ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡೀನಿ. ಮತ್ತು ಪ್ರಿನ್ಸ್ ಕಟ್ ಅದ ಫ್ರೆಂಡ್ಸ್, ನೋಡ್ಬೋದು ನೀವು ಇಲ್ಲಿ ಪ್ರಿನ್ಸ್ ಕಟ್ ಬ್ಲೌಸ. ಬ್ಯಾಕ ಮತ್ತು ಫ್ರಂಟ ಬೋಟ್ ನೆಕ್. ಬ್ಯಾಕ್ ಏನದ ಹುಕ್ಸ್ ಇಟ್ಟಿನಿ, ಇಲ್ಲಿ ಫ್ರಂಟ್ ಏನೂ ಇಲ್ಲ. ನೀವು ಹುಕ್ಸ್ ಬದಲಿ ಜಿಪ್ನು ಹಚ್ಬೋದು, ಬರ್ತಾವು ಓಪನ್ ಜಿಪ್ ಅಂತೆ ಬರ್ತಾವೆ, ಅದನ್ನು ಹಚ್ಬೋದು ನೀವು. ಈ ಬ್ಲೌಸ್ ನೋಡ್ರಿ ಹೆಂಗೆ ಕುಂತದ ಅಂಥೇಳಿ. ಸ್ಲೀವ್ಸ್ ಅದ ಅಂದ್ರೆ ಮೈಯಾಗ ಒಂದು ಸ್ವಲ್ಪ ಬಿಚ್ಚಿಲ್ಲ, ಹಿಂಗಾಗಿ ಲೂಸ್ ಆಗ್ಯದ. ತುಂಬ ಖುಷಿಯಿಂದ ಹೇಳಕ್ಕೆ ಇಷ್ಟಪಡತ್ತೀನಿ. ಇನ್ನು ಮುಂದೆ ಕಂಟಿನ್ಯೂ ವೀಡಿಯೋಸ್ ಬರ್ತಾವೆ, ನನ್ನ ಮುಖನೂ ನೋಡ್ಬೋದು. ಯಾಕಂದ್ರೆ ಫಸ್ಟ್ನೇ ವಿಡಿಯೋ ಮಾಡಿದಾಗ ಅದು ನೋಡ್ಬೋದು, ಏನು ಡಲ್ನೆಸ್, ಫುಲ್ ಡಲ್ನೆಸ್. ಈಗೇನಿಲ್ಲ, ಆ್ಯಕ್ಟಿವ್ ಆಗೋದೀನಿ, ಆರಾಮದೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ. ಮತ್ತು ಇನ್ನೊಂದು ಜನ ಏನು ಕೇಳ್ಕೊಂಡಿರಿ ಅಂತಂದರೆ, ನಾವೆಲ್ಲ ನಿಮ್ಗೆ ಬೇಗನೆ ಆರಾಮಾಗಲಿ ಅಂತ ದೇವರಲ್ಲಿ ಕೇಳ್ಕೊತೀವಿ ರೀ ಮೇಡಮ್. ಮತ್ತು ತುಂಬ ಜನ ನನಗೆ ಇದು ಮಾಡಿರಿ, ಆಶೀರ್ವಾದ ಮಾಡಿರಿ. ನಿಮ್ಮ ಆಶೀರ್ವಾದದಿಂದ ಆದಷ್ಟು ಬೇಗನೆ ನನಗೆ ಆರಾಮಾಯಿತು. ಎಷ್ಟು ದಿವಸ ನಾನು ವಿಡಿಯೋ ಹಾಕಿಲ್ಲ ಅಂತಂದ್ರೂ ನನಗೆ ಸಬ್ಸ್ಕ್ರೈಬರ ಮತ್ತು ವ್ಯೂಸ್, ರೆವೆನ್ಯೂ ಯಾವುದೂ ಕೂಡ ಕಡಿಮೆ ಆಗಿಲ್ಲ ಫ್ರೆಂಡ್ಸ್. ನನ್ನ ವಿಡಿಯೋಗಳು, ಹಳೆ ವಿಡಿಯೋಗಳೆಲ್ಲ ತುಂಬ ಚೆನ್ನಾಗಿ ಓಡ್ತಾ ಇದ್ದಾವೆ. ಆನ್ಲೈನ್ ಕ್ಲಾಸ, ಆಫ್ಲೈನ್ ಕ್ಲಾಸ ಮತ್ತು ಸ್ಟಿಚಿಂಗ್ ಇಷ್ಟು ಬಿಟ್ಟಿದ್ದೆ. ಇನ್ನು ಮುಂದೆ ನಾನು ನನ್ನ ಸ್ಟಿಚಿಂಗ್ ಅಂದರೆ ತುಂಬ ಜನ ನನಗೆ ಏನು ಕೇಳಿದ್ರಿ ಅಂದರೆ, ಈಗ ಕೊರಿಯರ್ ಮಾಡುವುದಾವು, ಆಮೇಲೆ ಮನೆಗೆ ಬಂದು ಬಟ್ಟೆ ಹಾಕಿ ಹೋಗ್ತೀವ್ರಿ ಅಂತ ತುಂಬ ಜನ ಕೇಳಿದ್ರಿ. ಈಗ ಇನ್ನು ಮುಂದೆ ಹಬ್ಬಕ್ಕೆ, ಈಗ ಗೌರಿ ಗಣೇಶ ಹಬ್ಬ ಆಯಿತು, ಆಮೇಲೆ ಮಾನಮ್ಯ ಆಯಿತು, ಆಮೇಲೆ ಅಂದರೆ ದಸರಾ ಆಯಿತು, ದೀಪಾವಳಿ ಆಯಿತು. ಇನ್ನು ಮುಂದೆ ಹಬ್ಬಕ್ಕೆ ಯಾರೆಲ್ಲ ನನ್ನ ಕಡೆ ಆರಿ ವರ್ಕ, ಮಷಿನ್ ಎಂಬ್ರಾಯ್ಡ್ರಿ ಮತ್ತು ಬ್ಲೌಸ್ ಸ್ಟಿಚಿಂಗ್ ಅದೇನು ಕೊಡ್ತಿರಲ್ಲ, ಆರಾಮ್ಸೆ ಬಂದು ಕೊಡ್ಬೋದು. ನೀವು ಹೇಳಿದ ಟೈಮಿಗೆ ನಾನು ಸ್ಟಿಚ್ ಮಾಡಿ ಕೊಡ್ತೀನಿ. ಆಫ್ಲೈನ್ ಕ್ಲಾಸಿಗೆ ಬರೋರು ಏನಾದಿರಲ್ಲ, ಮನೆ ದೂರ ಆಗ್ತದೆ, ಹೀಗಾಗಿ ನಾನು ಆನ್ಲೈನ್ ಸ್ಟಾರ್ಟ್ ಮಾಡ್ತೀನಿ. ಆನ್ಲೈನ್ ಕೂಡ ನೀವು ಜಾಯ್ನ್ ಆಗ್ಬೋದು. ಆನ್ಲೈನ್ ಎಷ್ಟನೇ ತಾರೀಕಿಗೆ ಅಂತ, ಆಗಸ್ಟ್ 15ಕ್ಕೆ ನನ್ನ ಆನ್ಲೈನ್ ಕ್ಲಾಸ್ ಕೊಡೋ ಬ್ಲೌಸದ್ದು ಸ್ಟಾರ್ಟ್ ಆಗೋದವು. ಯಾರೆಲ್ಲ ಜಾಯ್ನ್ ಆಗಬೇಕನ್ನತ್ತಿರಲ್ಲ, ಬೇಗನೆ ಜಾಯ್ನ್ ಆಗ್ಬೋದು ಫ್ರೆಂಡ್ಸ್. 3 ತಿಂಗಳಿಗೆ 3,000 ರೂಪಾಯಿ. ಏನೇನದ ಕಟ್ಟಿಂಗ, ಸ್ಟಿಚಿಂಗ ಮತ್ತು ಅವ್ರ ಡಿಸೈನ್ ಪ್ಯಾಟರ್ನ ಎಲ್ಲ ನೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಲೈವ್ ಕ್ಲಾಸ್ ಇರೋಂಗಿಲ್ಲ, ರೆಕಾರ್ಡೆಡ್ ಕ್ಲಾಸ್ ಇರ್ತಾವೆ. ನೀವು ಬೇಕಿದ್ರೆ ಜಾಯ್ನ್ ಆಗ್ಬೋದು. ತುಂಬ ಜನ ಏನದ
ರೆಕಾರ್ಡೆಡ್ ಕ್ಲಾಸೇ ಕೇಳ್ತಿರಿ. ಲೈವ್ ಕ್ಲಾಸ್ ಎಲ್ಲರೂ ಒಬ್ಬರು ಕೇಳಿರ್ತಾರೆ ನಮ್ಗೆ ಲೈವ್ ಬೇಕ್ರಿ ಅಂತ. ಲೈವ್ ಮಾಡೋಕೆ ಆಗಂಗಿಲ್ಲ ಫ್ರೆಂಡ್ಸ್ ನಮ್ಗೆ. ಯಾಕಂದ್ರೆ ಇನ್ನು ಮ್ಯಾಗ ನಾನು ಇಷ್ಟು ದಿನ ಖಾಲಿ ಇದ್ದೆ, ಒಂದು ಸ್ವಲ್ಪ ನಂಗೆ ಹೆಲ್ತ್ ಇಶ್ಯೂ ಆಗಿತ್ತು, ನಾನು ರೆಸ್ಟ್ ಒಳಗಿದ್ದೆ. ಇನ್ನು ಮುಂದೆ ನಾನು ತುಂಬ ಬ್ಯುಸಿ ಆಗಿರ್ತೀನಿ. ತುಂಬ ಇನ್ನೂ ಕೆಲವೊಬ್ರು ಏನದ ಅರ್ಜೆಂಟ್ ಇದ್ದವರು ಬಟ್ಟೆ ಒಯ್ದಾರ, ಇನ್ನು ಕೆಲವ್ರು ಏನದ ನೀವೇ ಸ್ಟಿಚ್ ಮಾಡಿಕೊಡ್ರಿ ಅಂತ 2 ತಿಂಗಳಾಯಿತು ಬಟ್ಟೆ ಇಲ್ಲೇ ಇಟ್ಟಾರ ಅವರು. ಹೀಗಾಗಿ ಅವರು ಎಲ್ಲ ಬಟ್ಟೆ ನಾನು ಸ್ಟಿಚ್ ಮಾಡಿಕೊಡುವುದಾವು, ಕೆಲಸಗಳು ಭಾಳ ಅದಾವು, ಇನ್ನು ಮುಂದೆ ಸ್ಟಾರ್ಟ್ ಆಗುವುದಾವು. ನಾನು ಒಂದು ಸ್ವಲ್ಪ ಬ್ಲೌಸ್ಗಳು ಆರಿ ವರ್ಕ್ ಹಾಕೋತೀನಿ. ಆಮೇಲೆ ಮಷಿನ್ ಎಂಬ್ರಾಯ್ಡ್ರಿ ವೀಡಿಯೋಸ್ ಕೂಡ ಬಿಡ್ತೀನಿ ನಿಮ್ಗೆ ಯೂಟ್ಯೂಬ್ಗೆ, ಅದನ್ನು ನೋಡಿ ನೀವು ಕಲಿಬೋದು. ತುಂಬ 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 ಇನ್ ಮ್ಯಾಗ್ ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳು, ಆ್ಯಕ್ಟಿವ್ ಆಗಿ ಕಲಿಯುವಂಥ ಏನು ನನ್ನದು ಜರ್ನಿ ಇತ್ತಲ್ಲ, ಹಳೆ ಜರ್ನಿ ಇನ್ನು ಮುಂದೆ ಸ್ಟಾರ್ಟ್ ಆಗೋದದ. ಅದನ್ನೆಲ್ಲರೂ ಯಾರೂ ಕೂಡ ಮಿಸ್ ಮಾಡ್ಕೋಬೇಡ್ರಿ. ಎಲ್ಲರೂ ಅಂದರೆ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಯಾಕಂದ್ರೆ ಫಸ್ಟ್ ವಿಡಿಯೋ ನಿಮಗೆ ಬರ್ತಾವೆ, ನೋಡಿ ಕಲಿಬೋದು. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಏನಾಗ್ತದೆ ಅಂದ್ರೆ ಪ್ರತಿಯೊಂದು ವಿಡಿಯೋಗಳು ನಿಮ್ಗೆ ಸಿಗಂಗಿಲ್ಲ. ಹೀಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ನಿಮ್ಗೆ ಬರ್ತಿರ್ತಾವೆ. ಓಕೆ ಫ್ರೆಂಡ್ಸ, ಅದೇ ನಿಮಗೇನು ಹೇಳತ್ತೀನಿ ಅಂತಂದ್ರೆ ಆನ್ಲೈನ್ ಕ್ಲಾಸ್ ಆಗಸ್ಟ್ 15ನೇ ತಾರೀಕಿಗೆ ಸ್ಟಾರ್ಟ್ ಆಗೋದದ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ನೀವು ಮೆಸೇಜ್ ಹಾಕ್ರಿ. ಕೆಲವೊಂದು ಸತಿ ಇಲ್ಲಿ ಟವರ್ ಇಲ್ಲದೇ ಇರೋದ್ರಿಂದ, ಟವರ್ದು ಒಂದು ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಅದ, ನಾವು ಇದು ಏರಿಯಾದಾಗ ಇಲ್ಲದೇ ಇರೋದ್ರಿಂದ ಐತಿ ಟವರ್, ಬಟ್ ಪ್ರತಿ ಸಲ ನೀವು ಕಾಲ್ ಕನೆಕ್ಟ್ ಆಗಂಗಿಲ್ಲ. ವಾಟ್ಸಪ್ ಅಂತೂ ಕಂಟಿನ್ಯೂ ಚಾಲೂ ಇರ್ತದೆ. ಇದೇನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿಲ್ಲ, ಆ ನಂಬರ್ಗೆ ನೀವು ಮೆಸೇಜ್ ಹಾಕ್ರಿ, ವಾಟ್ಸಪ್ ಮೆಸೇಜ್ ಮಾಡಿರಿ, ಕಂಪ್ಲೀಟ್ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಅಂದರೆ ಬೇರೆ ಊರ್ಲಿಂದ ಆಯ್ತು, ಮತ್ತು ಇಲ್ಲೇ ಲೋಕಲ್ ಇದ್ದವ್ರು ಆಯ್ತು, ನಮ್ಮ ಬ್ಲೌಸ್ ಸ್ಟಿಚಿಂಗ್ ಡ್ರೆಸ್ ಸ್ಟಿಚಿಂಗ್ ಕೊಡೋರಿದ್ರೆ ಅಂದ್ರೆ ಈ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿಲ್ಲ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಬಂದು ಕೊಟ್ಟು ಹೋಗ್ಬೋದು. ನೀವು ಹೇಳಿದ ಟೈಮಿಗೆ ನಾನು ಸ್ಟಿಚಿಂಗ್ ಮಾಡಿ ಕೊಡ್ತೀನಿ. ಆರಿ ವರ್ಕ ಮಷಿನ್ ಎಂಬ್ರಾಯ್ಡ್ರಿ ಕೂಡ ಮಾಡಿಕೊಡ್ತೀವಿ. ಅಂದರೆ ನನ್ನ ಕೆಲಸಗಳು ಸ್ಟಾರ್ಟ್ ಆಯಿತು. ಯಾರೆಲ್ಲ ಕೊಡೋರದಿರಿ, ಆಮೇಲೆ ಕೊರಿಯರ್ ಮಾಡೋರದಿರಲ್ಲ, ಬ್ಲೌಸ್ಗಳು ಬೇರೆ ಊರ್ಲಿಂದ ಕಳಿಸ್ಕೊಡ್ತಿರಲ್ಲ, ಅವರೂ ಕೂಡ ನೀಟಾಗಿ ನಾನು ಕಟ್ಟಿಂಗ್ ಸ್ಟಿಚಿಂಗ್ ಮಾಡಿ ಆದಷ್ಟು ಬೇಗನೆ ನಿಮ್ಮ ಊರಿಗೆ ತಲುಪಿಸೋ ಜವಾಬ್ದಾರಿ ನಂದು. ಆಮೇಲೆ ಇನ್ನೊಂದು ಏನಂದರೆ ನಾನು ಸಾರಿ ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಯಾಕಂತಂದ್ರೆ ಸಾರಿ ಬಿಸ್ನೆಸ್ ಯಾಕೆ ಮಾಡಲಿಲ್ಲ ಅಂತಂದ್ರೆ, ತುಂಬ ಜನ ಯಾವುದೇ ಹೋದ್ರು ಯೂಟ್ಯೂಬರ್ ಆಯಿತು, ಪ್ರತಿಯೊಬ್ಬರೂ ಕೂಡ ಏನು ಯೂಟ್ಯೂಬ್ ಒಳಗೆ ಯೂಟ್ಯೂಬರ್ ಅದಾರಲ್ಲ ಪ್ರತಿಯೊಬ್ಬರೂ ಕೂಡ ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಾರ. ಆಮೇಲೆ ಪ್ರತಿಯೊಬ್ಬರಿಗೆ ವ್ಯೂವರ್ಸ್ಗಳು ಏನು ಕಮೆಂಟ್ ಹಾಕ್ತಾರೆ ಅಂದರೆ, ನೀವು ಒಬ್ಬರೇ ಕಡಿಮೆ ಇದ್ರು ನೋಡ್ರಿ ಸಾರಿ ಬಿಸ್ನೆಸ್ ಮಾಡೋಕೆ ಅಂತ ಈ ರೀತಿ ಕಮೆಂಟ್ ಹಾಕ್ತಿರ್ತಾರೆ. ಮತ್ತು ಇನ್ನೂ ಏನಂದರೆ, ಎಲ್ಲರೂ ಏನು ಯೂಟ್ಯೂಬರ್ ಮಾತಾಡಿಕೊಂಡು ಸಾರಿ ಬಿಸ್ನೆಸ್ ಮಾಡಾಕತ್ತೀರೇನೋ ಅಂತ ಈ ರೀತಿ ಕಮೆಂಟ್ ಹಾಕಿರ್ತಾರೆ. ಇವೆಲ್ಲನೂ ನಾನು ನೋಡಿ ಅಬ್ಸರ್ವ್ ಮಾಡಿ ಯಾಕೋ ನನಗೆ ಸಾರಿ ಬಿಸ್ನೆಸ್ಸ ಬೇಡ ಅನ್ನಿಸ್ತು. ಈಗ ನೋಡಿರಿ ಹಬ್ಬ ಅದಾವು, ಈಗ ಒಂದು ಸ್ವಲ್ಪ ದಿನ ಅಷ್ಟೇ ಸಾರಿ ನಡೀತದೆ, ಬಿಸ್ನೆಸ್ ನಡೀತದೆ. ಆಮೇಲೆ ಮತ್ತು ನಾವು ಮುಂದೆ ಖಾಲಿನೇ ಇರಬೇಕಾಗ್ತದೆ. ಆಮೇಲೆ ಯೂಟ್ಯೂಬ್ ನಾವು ಏನು ಕಂಟೆಂಟ್ ಹಾಕ್ತಿರ್ತೀವಲ್ಲ, ಇದು ಸಾರಿ ಬಿಸ್ನೆಸ್ ತಂದೀವಿ ಅಂತಂದ್ರೆ ವ್ಯೂಸ್ ಕೂಡ ಹೊಡೆದು ಕೊಡ್ತಾವೆ. ಹೀಗಾಗಿ ನಾನು ಎಲ್ಲನೂ ವಿಚಾರ ಮಾಡಿ ಸಾರಿ ಬಿಸ್ನೆಸ್ಸನ್ನು ಇಲ್ಲಿಗೆ ಅಂದರೆ ಸ್ಟಾಪ್ ಅನ್ನೋಕ್ಕೇನು ನಾನು ಸ್ಟಾರ್ಟ್ ಮಾಡಿಲ್ಲ, ಅದ್ರ ವಿಚಾರನ ಬಿಟ್ಬಿಟ್ಟೆ. ಸಾರಿ ಬಿಸ್ನೆಸ್ ಮಾಡಬೇಕು ಅಂತ ನನ್ನ ಕಮ್ಯುನಿಟಿ ಹಾಕಿದ್ದೆ. ಎಲ್ಲರದು ಅಂದರೆ ಬೇರೆ ಯೂಟ್ಯೂಬರಿಗೆ ಹಾಕಿರುವಂಥ ಕಮೆಂಟ್ಗಳು ನೋಡಿದಾಗ ಅದು ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ. ಈಗ ಹಬ್ಬದಾಗ ಅಷ್ಟೇ ನಡೀತದೆ, ಮುಂದೆ ಮತ್ತು ಖಾಲಿ ಮತ್ತು ವ್ಯೂಸ್ ಕೂಡ ನಮಗೆ ಹೊಡೆದು ಬೀಳ್ತದೆ, ಬೇಡ ಇದ್ರದ್ದು ಅಂಥೇಳಿ ನಾನು ಸಾರಿ ಬಿಸ್ನೆಸ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಎಲ್ಲರಿಗೂ.